ಕಾಂಪ್ರಮೈಸ್ ಬರೋದು ನೀನೊಬ್ಬನೇ. ಎಲ್ಲ ಗಂಡು ಮಕ್ಳದ್ದು ಇದೆ ಪ್ರಾಬ್ಲಮ್. ಹಲೋ ವೈ ಫ್ಯಾಮಿಲಿಗೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಇವತ್ತು ನಾವು ಮನೆ ಇಷ್ಟಪಡ್ತೀವಿ. ನಾವು ಅಮ್ಮಂಗೆ ಹುಷಾರಿಲ್ಲ ನೋಡಿ ಗೈಸಲ್ಲಿ. ಸೊ ಕ್ಯಾಮ್ರಾ ಲೋಡ್ ಆಗ್ಬಿಟ್ಟೈತೆ. ಅಯ್ಯೋ ಬಿದ್ದ ಶಿಷ್ಯ ಬಿದ್ದರ ರಪ್ಪ ಅಂತ ಬಿದ್ದವ್ರೆ. ಮಾಯ್ ಮಾಡಿ ಗುಡ್ ಮಾರ್ನಿಂಗ್ ಮಾಡು. ಮಾಯ್ ಮಾಡಿ ಗುಡ್ ಮಾರ್ನಿಂಗ್. ಅಮ್ಮ ಗುಡ್ ಮಾರ್ನಿಂಗ್. ಲಕ್ಷ್ಮಿ ಗುಡ್ ಮಾರ್ನಿಂಗ್ ಮಾಡಿ. ಎಡಿಟಿಂಗ್ ಮಾಡ್ತಾ ಇದ್ದೆ, ಟಿಫನ್ ಮಾಡಿ ಇಟ್ಸ್ಕೊಂಡು ಎಷ್ಟು ಪ್ಲಾನ್ ಏನು ನೋಡ್ಬೇಕು ಇವತ್ತಿನ ನಡಿ. ಹೆಂಗ್ ಗಾಡಿ ಓಡಿಸ್ತವ್ರೆ, ಓಡಿಸಿ ಈಗ. ಟಿಫನ್ ಮಾಡ್ತಿದ್ದೀವಿ. ಟಿಫನ್ ತಿನ್ನಕ್ಕೆ ಎಷ್ಟು ಆಟ ಆಡ್ತಾವನೆ ಆನು. ಬಾಯಲ್ಲಿ ಹೆಂಗ್ ಮಾಡ್ಕೊಂಡ್ರೆ ಮೊಸರನ್ನ ತರ್ಕೆ ಬಿಟ್ಲು ಇದೇ ಹೊಡಿಕೊಂಬರ್ತಿರೋದ. ಲಿಯೋ ಫ್ರೆಂಡ್ ಇವನು ಇಲ್ಲಿ ಅವಳು ಬಂದ್ಬಿಟ್ಲು ಆಚೆ. ಅವಳು ನೋಡಿ ಲಕ್ಷ್ಮಿ ಮಲ್ಗವನೆ. ಫೋನ್ ನೋಡ್ತಾ ಹಂಗೆ ಮಲ್ಕೊಂಡ್ಬಿಟ್ಟವನೆ. ರೀಲ್ಸಕ್ಕೆ ಒಂದು ಬ್ಲೇಸರ್ ಬೇಕಿತ್ತು, ಸೊ ಅದೀಗ ತಗೊಂಡು ನೋಡಿ. ಅದು ತಗೊಂಡು ನೆನ್ನೆಯಿಂದ ಬಿಗಡ್ಕೊಳ್ಳಿ ಕಷ್ಟ ಆಗ್ಬಿಟ್ಟಿದೆ. ಒಂಥರ ರಿಗ್ರೆಟ್ಫುಲ್ ಆಗ್ಬಿಟ್ಟೈತೆ. ತಗೊಂಡು ಮಾಡ್ಬೋದು. ಈಗ ಬೇರೆ ಕೆಲಸ ಇದೆ ಮಾಡ್ಬೋದು. ನನಗೆ ಇವಾಗ ಸೈಕಲ್ ಜಿಮ್ಗೆ ಒಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಕೊಟ್ಟಿದ್ದೆ, ಅದಕ್ಕೆ ಮಾಡೋಕ್ಕೆ ಹೋಗ್ತವನೆ. ಇವಾಗ ನಾವು ಬ್ಲೇಸರ್ ತಂದು ಮನೆಗೆ ಬಂದ್ವಿ. ಫೇಸಿಗೆ ಸ್ವಲ್ಪ ಟ್ಯಾನ್ ರಿಮೂದು ಕ್ರೀಮ್ ಮಾಡಿಸ್ಕೋಬೇಕಾಗಿತ್ತು. ಸೊ ಅದನ್ನು ಈಗ ಪಾಪಮ್ಮ ಮಾಡಿಕೊಡ್ತಾಳೆ. ಒಂದು ಫೇಸ್ಗೆ ಹಾಕೊಂಡು ಎಡ್ಸ್ಕೊ ಹೊಡುವ. ನೋಡಿ ಇಲ್ಲಿ ಹೆಂಗೆ ಮಲಗಿ ಟೆಂಟಿ ಮೇಲೆ. ಬರೀ ಇದೇ ಕೆಲಸ ಮಂಗಡ. ಇವ್ನ ಮನೆಗೆ ಹೋಗೋದು, ನಮ್ಮ ಜೊತೆ ಫಿಕ್ಸ್ ಆಗ್ಬಿಟ್ಟು ಇಲ್ಲೇ ಇವನು. ಹಲೋ ಒಬ್ಬಮ್ಮ, ಗುಡ್ ಶಿಷ್ಯ. ಇಲ್ಲಿ ಗೆದ್ದ ನನ್ನ ಮಗ. ನಾನು ಪಾಂಡ ಮೇಲೆ ಮಲ್ಕವನೆ. ಲೈ ನಿದ್ದೆ ಮಾಡ್ದೇನೋ ಶಿಷ್ಯ, ನಿದ್ದೆ ಮಾಡ್ದೇನೋ. ಅಲೋ ಗುಮ್ಮ. ಲಿಯೋ ಇಲ್ಲಿ ಅಂತ ಕೇಳ್ತವನೆ. ಏನು ಲಿಯೋ ಮಲಗಿದ್ದಾಳೆ. ನೀನು ಮಲಗಿದ್ದೆ ಅಲ್ಲ, ಅದಕ್ಕೆ ಲಿಯೋನು ಮಲ್ಕೊಂಡ್ಬಿಟ್ಲು. ಬರೀ ಏನೋ ವೆಜಿಟೇಬಲ್ಸು ಏನೋ ಒಂದು ಫೇಸ್ ರೆಡಿ ಮಾಡ್ತಾಳಂತೆ. ಸೊ ಇಲ್ಲೇ ತಗೊಮ್ಮ ಇಲ್ಲ, ಏನೋ ತಗೋಬೇಕಂತೆ. ಅದು ತಗೊಳಂತ ಬಂದವಳೆ. ನನಗೇನೇನೋ ಮಾಡ್ತಿರೋದು ನನ್ನ ಫೇಸ್ಗೆ. ಏನ್ರಿ ಮೇಡಮ್ ಫುಲ್ಲು ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಸ್ಕೂಲ್ ಮುಗಿಸ್ಕೊಂಡು ಬಾರ ಇಲ್ಲಿ. ಇವತ್ತವ್ರು ಹೇಳೋ ಸ್ಕೂಲ್ ಏನು ಹೇಳ್ಕೊಟ್ರು ನಿನಗೆ ಅಂತ. ಬಾರ ಇಲ್ಲಿ, ಏನು ಹೇಳ್ಕೊಟ್ರು? ಕೆಮ್ಮು ಗೈಸ್, ಎಲ್ಲರೂ ವೆದರ್ ಸರಿ ಇಲ್ಲ. ಬಾರ ಇಲ್ಲಿ, ಏನು ಹೇಳ್ಕೊಟ್ರು? ಹಾಂ ಕೆಮ್ಮೋದು ಹೇಳ್ಕೊಟ್ರಾ? ಕೆಮ್ಮೋದು ಹೇಳ್ಕೊಟ್ರಾ? ಏನು ಹೇಳ್ಕೊಟ್ರು ಹೇಳು. ಈಗ ನನಗೆ ಅದು ತಿನ್ಬಿಟ್ಟು ನನಗೆ ಕೊಟ್ಟವಳೆ ಮಂಗ. ಸಿರೋದಕ್ಕೂ ಅದಕ್ಕೂ ಏನು ಹೊರಿಕನ್ ಯಾವಾಗಲೂ ಪಾಂಡ ಮೇಲೆ ಮಲ್ಕೊಂಡು ಇದೋ ಮಂಗ ಯಾವಾಗ ನೋಡ್ರ ಪಾಂಡದಿಂದನೇ ಮನೆ ಕಳೋದು. ಮುಗಿಸ್ಕೊಬಂದು ನೋಡಿ ಮನೆಗೆ ಸಮೋಸ ಮತ್ತು ಪಾಪಮ್ಮ ದಿನ ಬೇಕು ಲಕ್ಷ್ಯಕ್ಕೆ, ಮತ್ತು ಅವಳು ಐಸ್ ಕ್ರೀಮ್ ಜ್ಯೂಸ್ ಬೇಕು ಅಂತ ತೊಗೊಂಬರ್ಕ್ ಹೋಗ್ತಾಳೆ. ಬನ್ನಿ ತೊಗೊಂಡು ಇಟ್ಕೊಂಡು ಮನೆ ತಿನ್ಬಿಟ್ಟು ಮತ್ತೆ ಜಿಮ್ಗೆ ಹೋಗೋಣ. ಈಗ ಮನೆ ಹತ್ರ ಬಂದಿದ್ದೀನಿ. ಬನ್ನಿ ಈಗ ಲಕ್ಷ್ಯ ಹೋಗ್ಬೇಕಾದ್ರೆ ಹೇಳ್ತಿದ್ದೆ ಗೈಸ್, ನಾನು ಕ್ಲಾಸಿಗೆ ಬರ್ತೀನಿ ಅಂತ. ಸೊ ಅದಕ್ಕೆ ಇವಾಗ ಲಕ್ಷ್ಯಗೆ ಚಾಕ್ಲೇಟ್ ತಂದಿದ್ದೀವಿ. ಲಕ್ಷ್ಯ ನಿಂಗೆ ಚಾಕ್ಲೇಟ್ ಸಮೋಸ ತಗೋ, ಇಲ್ಲಿ ಅಲ್ಲಿ ಅದು. ಗೈಸ್ ಇವಾಗ ನಾನು ಜಿಮ್ಗೆ ಹೋಗ್ತಾಯಿದ್ದೀನಿ. ಹೊಟ್ಟೆ ತುಂಬ ಅನ್ಯಲ್ತಿ ಸಮೋಸ ತಿನ್ಬಿಟ್ಟು ಲೆಸ್ ಮೈ ಬಟ್ ಇವತ್ತು ನಾನು ರೆಗ್ಯುಲರ್ ಆಗಿ ಅಂತ ಫಿಕ್ಸ್ ಆಗಿದ್ದೀನಿ. ಲೆಟ್ಸ್ ಗೋ. ಟೈಮ್ ಆಗೈತೆ, ಮುದ್ದು ಲೇಟ್ ಮಾಡ್ದ. ಹಂಗಾರೆ ಫಸ್ಟ್ ಡೇ ಕಾಯ್ತು ಜಿಮ್ಮು. ಫಸ್ಟ್ ಮನೆ ಹೋಗಿ ಭಯ ನೀವೇ ಬರೋ ಟೈಮು ಏನಿದು. ಅಲ್ಲಿಯೋ ಜಿಮ್ ಬಗ್ಗೆ ಅಲ್ಲಿಯೋ ಹೋಗ್ತೀಯಲ್ಲಿಲ್ಲೋ ಇಲ್ಲೇ ಮಾಡ್ತಾಳೆ ಜಿಮ್ ನೋಡಿಲಿ. ಮುದ್ದು ಬಂದಾಗ ಎಸ್ಕೋ ಹೋಗಿ ಹೊಡ್ಕೊಟ್ಟ ಮುಗಿಸಿ ಓಡ್ತಾ ಇದ್ದೀನಿ. ಬಟ್ ಸ್ಟಾರ್ಟಿಂಗ್ ಆಗಿಂದ ಬೇಸಿಕ್ ಅಷ್ಟೇ. ಸೊ ಬೇಸಿಕ್ ಏನು ಹೊಡ್ಕೊಟ್ಟು ಇರಲಿಲ್ಲ. ಆಮೇಲೆ ಏನು ಡ್ಯಾನ್ಸ್ ಮಾಡಿ ಬಾ. ಗೈಸ್ ಅದೇ ಬೇಸಿಕ್ ವಾಮಪ್ ಆಗಿರೋದ್ರಿಂದ ಜಾಸ್ತಿ ವರ್ಕೌಟ್ ಇರಲಿಲ್ಲ. ಸೊ ಅದಕ್ಕೇ ಸಿಂಪಲ್ಲಾಗಿ ಮಾಡಿ ಹೋಗ್ತಿದ್ದೀವಿ. ನೆಡ್ಸ್ಕೊ ಮನೆಗೆ ಹೋಗಿ ಸ್ವಲ್ಪ ಕಂಟೆಂಟ್ ಇದೆ
ಶೂಟ್ ಮಾಡಿ ಬ್ಲಾಕ್ ಪಡೋಣ ಅಂತ ಹೇಳೋದು ಮತ್ತೆ ಕೇಳಲ್ಲ ಅವನು. ಗಾಡಿ ಮಧ್ಯದಲ್ಲಿ ಹಾಕೋನೆ. ಈಗ ಇಲ್ಲಿ ಬರ್ಬೋದು ಅಂತ ಈಸಿ. ಮನೆಗೆ ಹೊರಡುವ ಈಗ. ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಏನಾಯ್ತು ಬಟ್ಟೆ ಎಲ್ಲೋ ಶಿಷ್ಯ ಇದು ಬನ್ನಿ ಈಗ ಪಾಪು ಮಗ ಅಡುಗೆ ಮಾಡ್ತೀವಿ ಗೈಸ್ ಆಫ್ಟರ್ ಲಾಂಗ್ ಟೈಮ್. ಅಮ್ಮಂಗೆ ಹುಷಾರಿಲ್ಲ ಅಡುಗೆ. ಏನು ಸಾಂಬಾರು ಮಾಡ್ತಿರೋದು? ತರಕಾರಿ. ಯಾವ ತರಕಾರಿ? ಸಾಂಬಾರು. ಫೇವ್ರೇಟ್ ಇದು ಸಾಂಬಾರು. ಇದು ಸಾಂಬಾರು ಸೌತೆಕಾಯಿ. ಓ ಈ ಚೆನ್ನಾಗಿ ಆಫ್ಟರ್ ಲಾಂಗ್ ಟೈಮ್. ಏನ್ರಿ ಮೇಡಮ್? ನನಗೆ ಇವಾಗ ನನಗೆ ಟಯರ್ಡ್ ಆಗಿದೆ. ಜಾಸ್ತಿ ದಬಾಕಿಲ್ಲ, ಅದು ಸ್ವಲ್ಪ ಟಯರ್ಡ್. ಇನ್ನು ಪಕ್ಕಾ ವರ್ಕೌಟ್ ಡಯಟ್ ಗೈಸ್. ಪ್ರಾಮಿಸ್ ಡೇ ಆಗಿರೋದ್ರಿಂದ ಏನಿದು ತರಲ್ಲ. ಏನಿದು ಏನು ಹುಣಸೆ ಹಣ್ಣು ನೋಡಿ ಗೈಸ್. ಇವತ್ತು ಪ್ರಾಮಿಸ್ ಡೇ ಆಗಿರೋದ್ರಿಂದ ಕೆಲವು ಪ್ರಾಮಿಸ್ಗಳು ಮಾಡ್ಬೇಕಂತೆ ನಾನು. ಎಷ್ಟು ಪ್ರಾಮಿಸ್ ಮಾಡಬೇಕು? 3 ಅಷ್ಟೇ. 10 ಅಂತೆ. ಲಿಯೋನು ವಾಶ್ರೂಮ್ಗೆ ಹೋಗ್ಬೇಕಂತೆ. ಒಂದು ಬೊಗ್ಳುತ್ತಾ ಇದ್ಲು, ಅದು ಕರ್ಕೊಬಂದಿದ್ದೀನಿ ಇವಾಗ. ಲೆಟ್ಸ್ಕೋ ವಾಶ್ರೂಮ್ ಮುಗಿಸೋಣ ಅವಳದು. ಅವಳು ಮುಗಿಸ್ಲಿ, ನಾನಲ್ಲ. ನಡಿಯೇ ಗೈಸ್. ಇವತ್ತು ಪ್ರಾಮಿಸ್ ಡೇ ಆಗಿರೋದ್ರಿಂದ ನನಗೆ ಎಷ್ಟು ಪ್ರಾಮಿಸ್ತು ಇದು ಮಾಡ್ಕೊಂಡವಳ. ನಾನು ಒಂದೇ ಪ್ರಾಮಿಸ್ ಮಾಡಿಕೊಂಡಿರೋದು. ಸೊ ಅವಳು ಎಷ್ಟು ಮಾಡಿಕೊಂಡವಳ ಗೊತ್ತಿಲ್ಲ. ಅವಳು ಎಷ್ಟಾರು ಮಾಡಿಕೊಳ್ಳಿ. ನಂದು ಕಿತ್ತಾಡಬಾರ್ದು. ನಂದು ಯಾವಾಗ ಮುಂದೆ ಕಿತ್ತಾಡಬಾರ್ದು. ಓಕೆನಾ? ಅದೇ ಪ್ರಾಮಿಸ್ ಮಾಡು. ಓಕೆನಾ? ನೋಡಿ ಗೈಸ್ ನಂದು ಪ್ರಾಮಿಸ್. ಓಕೆ ಹಂಗ ಸರಿ ಆಯ್ತು. ನಿನ್ನ ಪ್ರಾಮಿಸ್ಗಳು ಕೇಳು. ಡೈಲಿ ಸ್ನ್ಯಾಕ್ಸ್ ಕೊಡಿಸ್ಬೇಕು. ಓಕೆ ಓಕೆ. ಅದು ಯಾವಾಗಲೂ ಅದೇ ಮಾಡೋದು. ಸೊ ಅದಕ್ಕೋಸ್ಕರ ನಾನು ಪ್ರಾಮಿಸ್ ಅದಾಗಲಿ ಧಾರಾಳವಾಗಿ ಮಾಡ್ತೀನಿ. ಹಾಂ ಗೈಸ್. ಅದಾದ್ಮೇಲೆ ಅದು ಮಾಮೂಲಿ ಮಾಡ್ತೀನಿ. ನಿಜವಂತೆ ಕುಕ್ಕರ್ ವಿಜಯ ಬೇರೆ ಹೊಡಿತಾ ಇದೆ ಇವಾಗ. ನೆಕ್ಸ್ಟು ಅವಾಗಲೂ ಎಷ್ಟು ಹೇಳ್ಬಿಟ್ಲು. ಹಾಂ ಸಾಕು ಬಿಡಿ ಗೈಸ್. ಈ ಪ್ರಾಮಿಸ್ ಜಾಸ್ತಿ ಪ್ರಾಮಿಸ್ ಆಗ್ಬೇಕು. ಸೊ ಗೈಸ್ ಅವಳು ಮೇನ್ ಪ್ರಾಮಿಸ್ ಯಾರು? ಎಲ್ಲ ಗಂಡು ಮಕ್ಳು ಇದೇ ಪ್ರಾಬ್ಲಮ್. ಸೊ ನಾವೇ ಬರೋಣ. ಹಾಗೆ ಫೈನಲಿ ಪ್ರಾಮಿಸ್ ಮಾಡ್ತೀವಿ. ಈಗ ನಾವು ಪ್ರಾಮಿಸ್ ಡೇಗೋಸ್ಕರ ಪ್ರಾಮಿಸ್ ಮಾಡ್ತಿದ್ರಲ್ಲ, ಇದು ಯಾವಾಗಲೂ ರೆಗ್ಯುಲರ್. ಬಟ್ ಅವ್ಳು ಪ್ರಾಮಿಸ್ ವಿಡಿಯೋ ಲಾಗಲ್ಲಿ ಆಗ್ಬಿಟ್ಟಿದೆ ಇವಾಗ. ಓಕೆ ಇವತ್ತಿಂದು ವ್ಲಾಗು, ಇವತ್ತಿಂದು ಕಂಟೆಂಟಲ್ಲಿ ಪ್ರಾಮಿಸ್ ಡೇ ಆಗಿರೋದ್ರಿಂದ ಸೊ ಅವಳು ಪ್ರತಿಯೊಂದು ಪ್ರಾಮಿಸ್ ಮಾಡಿದ್ದೀನಿ. ಓಕೆ ನೆಕ್ಸ್ಟ್ ಏನು ಇಟ್ಸ್ಕೋ. ಊಟ ಮಾಡ್ತಾಯಿದ್ದೀನಿ. ಊಟ ಮುಗಿಸುವ ಫಸ್ಟು. ಇಷ್ಟೆಲ್ಲ ಬಟ್ಟೆಗೆಲ್ಲ ಫೋಲ್ಡ್ ಮಾಡಿ ಇಸ್ಕೋ. ಲಕ್ಷ ಇಲ್ಲೇ ಅವನೇ. ಲಕ್ಷ ಆಯ್ ಮಾಡು. ಇಲ್ಲಿ ಅಳ್ತವ್ರೆ ಗೈಸ್ ಅವನು. ಆಯ್ ಮಾಡು. ಕುಂದೆಮೆ ಇದು ಕುಂದೆಮೆ. ಹ್ಞೂ ಶೋ ಅದು.